ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ. ತಗೊಳ್ಳಿ. ಐ ಲವ್ ಯು. ಅದು ತಗೊಂಬಿಡಿ. ಇದು ತಗೊಳ್ಳಿ, ಇದು ಫ್ರೂಟ್ ಆ್ಯಂಡ್ ನಟ್. ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ಈ ದಿನ ನಾನು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ಏನೂ ಅಲ್ಲ, ಚಾಕ್ಲೇಟ್, ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟ್. ಹಾಗೆ ನಮಗೆ ಫ್ಲೇವರ್ ಯಾವ ಫ್ಲೇವರ್ ಬೇಕೋ, ಸ್ಟ್ರಾಬೆರಿ ಚಾಕ್ಲೇಟ್ಸ್, ಹೀಗೆ ಡಿಫ್ರೆಂಟ್ ಫ್ಲೇವರ್ ಚಾಕ್ಲೇಟ್ಸ್, ರಸಮಲೈ ಚಾಕ್ಲೇಟ್ಸ್ ಎಲ್ಲ ಮಾಡ್ಕೊಬಹುದು. ಬಟ್ ಈ ದಿನ ನಾನು ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟನ್ನು ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ನನ್ನ ಚಾಕ್ಲೇಟ್ ಸೀರೀಸಲ್ಲಿ ನಿಮಗೆ ರಸಮಲೈ ಚಾಕ್ಲೇಟ್ ಹೇಗೆ ಮಾಡೋದು, ಕುನಾಫಾ ಚಾಕ್ಲೇಟ್ ಹೇಗೆ ಮಾಡೋದು, ಇದೆಲ್ಲ ತೋರಿಸ್ಕೊಡ್ತೀನಿ. ಫಸ್ಟ್ ಇವತ್ತು ನಾವು ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ನಾನಿಲ್ಲಿ ಫ್ರೂಟ್ ಆ್ಯಂಡ್ ನಟ್ಗೋಸ್ಕರ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಪಿಸ್ತಾ, ಬಾದಾಮ್, ಕ್ಯಾಶ್ಯೂ, ಹಾಗೆ ವಾಲ್ನಟ್, ಹಾಗೆ ರೆಸಿನ್ಸನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ಚಾಕ್ಲೇಟ್ಗೋಸ್ಕರ ಮೋಡೆ ಅನ್ನೋ ಬ್ರ್ಯಾಂಡಿಂದು ಚಾಕ್ಲೇಟ್ ಕಾಂಪೌಂಡ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 2 ಥರ ಕಾಂಪೌಂಡ್, 3 ಟೈಪ್ಸ್ ಆಫ್ ಕಾಂಪೌಂಡ್ ಬರುತ್ತೆ. ಅದರಲ್ಲಿ ಒಂದು ವೈಟ್ ಕಾಂಪೌಂಡು, ಡಾರ್ಕ್ ಚಾಕ್ಲೇಟ್ ಕಾಂಪೌಂಡು, ಇನ್ನೊಂದು ಮಿಲ್ಕ್ ಕಾಂಪೌಂಡ್ ಅಂತ. ಸೊ ನಿಮಗೆ ಡಾರ್ಕ್ ಚಾಕ್ಲೇಟ್ ಅಂದರೆ ಸ್ವಲ್ಪ ಡಾರ್ಕ್ ಫ್ಲೇವರ್ ಬರುತ್ತೆ, ಚಾಕ್ಲೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮಿಲ್ಕ್ ಕಾಂಪೌಂಡ್ ಅಂದರೆ ಸೊ ಮೀಡಿಯಮ್ ಚಾಕ್ಲೇಟ್ ಫ್ಲೇವರ್ ಇರುತ್ತೆ. ಇನ್ನೊಂದು ಬಂದುಬಿಟ್ಟು ವೈಟ್ ಕಾಂಪೌಂಡು. ಸೊ ವೈಟ್ ಕಾಂಪೌಂಡ್ ಬಂದುಬಿಟ್ಟು ಇದು ಆಲ್ರೆಡಿ ನಾವು ಓಪನ್ ಮಾಡಿದ್ದೀನಿ ನೋಡಿ. ಇದು ವೈಟ್ ಕಾಂಪೌಂಡು, ವೈಟ್ ಚಾಕ್ಲೇಟ್ ಇರುತ್ತೆ. ಸೊ ಇದಕ್ಕೆ ನಾವು ಯಾವ ಫ್ಲೇವರ್ಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬಹುದು. ಸೊ ಇದನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಫಸ್ಟು ನಾವು ಡ್ರೈ ಫ್ರೂಟ್ಸ್ನೆಲ್ಲ ಒಂದು ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾವು ಈ ಡ್ರೈ ಫ್ರೂಟ್ಸ್ನೆಲ್ಲ ಕ್ರಿಸ್ಪಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸು. ಹಾಗಾಗಿ ನಾವು ಎಲ್ಲ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ನೆಲ್ಲ. ನಿಮಗೆ ಇದನ್ನೆಲ್ಲ ನಾನು ಒಂದು 5 ಮಿನಿಟ್ಸು ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನೆಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಪಿಸ್ತಾದು ಅದು ಮೇಲ್ಗಡೆ ಶೆಲ್ಲನ ತೆಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿಕೊಂಡು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಸೊ ಫಸ್ಟು ನಾನು ವೈಟ್ ಕಾಂಪೌಂಡನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದು ಮೆಲ್ಟ್ ಆಗಬೇಕು ಅಲ್ವಾ. ನಾನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಅದು ಒಂದು ಹನಿನೂ ನೀರು ತಾಕಬಾರ್ದು. ಹಾಗಾಗಿ ಇಲ್ಲಾಂದರೆ ಚಾಕ್ಲೇಟು ಸರಿಯಾಗಿ ಮೌಲ್ಡ್ ಆಗಲ್ಲ. ಸೊ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ನಾವು ಮೆಲ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ಇಷ್ಟು ವೈಟ್ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊತೀನಿ ಫಸ್ಟು. ಸೊ ಈ ರೀತಿ ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೊಂಡು ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಆ ನೀರಿಂದ ಬರುವಂಥ ಹಬೆಯಲ್ಲಿ ಈ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಬೇಕು. ಇದನ್ನು ನಾವು ಡಬಲ್ ಬಾಯ್ಲರ್ ಮೆಥಡ್ ಅಂತ ಕರಿತೀವಿ. ಇದು ಒಂದು 100 ಗ್ರಾಮ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್ ಇದೆ. ಸೊ ನಾವು ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ಸೊ ಈ ಡ್ರೈ ಫ್ರೂಟ್ಸ್ ಎಲ್ಲ ಈಗ ನೀಟಾಗಿ ರೋಸ್ಟ್ ಆಗಿದೆ. ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು, ಇದು ಡಾರ್ಕ್ ಕಾಂಪೌಂಡ್ ಕೂಡ ನಾನು ಒಂದು 100 ಗ್ರಾಮ್ಸ್ ಡಾರ್ಕ್ ಕಾಂಪೌಂಡ್ ತೊಗೊತಾ ಇದ್ದೀನಿ. ಸೊ ಇದನ್ನು ಕೂಡ ನಾವು ಪೀಸಸ್ ಮಾಡ್ಕೊಬೇಕಾಗುತ್ತೆ ಸಣ್ಣದಾಗಿ. ಸಾಕು ಇಷ್ಟು. ಹಾಗೆ ನಾವು ನೀಟಾಗಿ ಬಾಯ್ಲ್ ಇದನ್ನು ಮಾಡ್ಕೊಳ್ಳೋವಾಗ ಈ ಥರ ಸಣ್ಣದಾಗಿ ಮಾಡ್ಕೊಂಡ್ರೆ ಈಸಿಯಾಗಿ ಮೆಲ್ಟ್ ಆಗುತ್ತೆ. ಇಲ್ಲಾಂದರೆ ಅದು ಮೆಲ್ಟ್ ಆಗೋಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ನೋಡಿ, ಡಾರ್ಕ್ ಚಾಕ್ಲೇಟ್ ಕೂಡ ಈಗ ರೆಡಿ ಇದೆ. ಸೊ ಡಬಲ್ ಬಾಯ್ಲರ್ ಮೆಥಡಲ್ಲಿ ಎರಡನ್ನೂ ಸಪ್ರೇಟ್ ಬೌಲ್ಗಳಲ್ಲಿ ನಾನು ಒಂದಾದ್ಮೇಲೆ ಒಂದು ಮೆಲ್ಟ್ ಮಾಡ್ಕೊಡಿ. ಈಗ ವಾಟರ್ ಬಾಯ್ಲ್ ಆಗ್ತಾ ಇದೆ. ಸೊ ಅದ್ರ ಮೇಲ್ಗಡೆ ಈ ರೀತಿ ನಾನು ಈ ಗ್ಲಾಸ್ ಬೌಲನ್ನು ಇಟ್ಟಿದ್ದೀನಿ. ಸ್ಟಿರ್ ಮಾಡ್ತಾ ಇರಬೇಕಾಗುತ್ತೆ. ಮೆಲ್ಟ್ ಆಗ್ತಾ ಇದೆ ನೋಡಿ, ನಿಮಗೆ ಕಾಣಿಸ್ತಿರುತ್ತೆ ಮೆಲ್ಟ್ ಆಗ್ತಿದೆ. ಇದು ವೈಟ್ ಚಾಕ್ಲೇಟು ಈ ರೀತಿ ಮಾಡ್ಕೊಬೇಕಾಗುತ್ತೆ, ಏನಾದರೂ ಹೋಲ್ಡರ್ ಇಟ್ಕೊಂಡು. ಸೊ ಇಟ್ಸ್ ಮೆಲ್ಟಿಂಗ್ ವೈಟ್ ಚಾಕ್ಲೇಟ್. ಇದಕ್ಕೆ ಯಾವುದೇ ತರಹ ನೀರನ್ನು ತಾಕಿಸ್ಬೇಡಿ, ಇಲ್ಲಾಂದರೆ ಚಾಕ್ಲೇಟ್ ನೀಟಾಗಿ ಮೌಲ್ಡ್ ಆಗಲ್ಲ. ಆ್ಯಂಡ್ ಯಾರಿಗಾದರೂ ನಾವು ನಿಮಗೆ ಈ ಚಾಕ್ಲೇಟ್ಸನ್ನು ನಾವು ಪಾರ್ಟೀಸು ಏನಾದರೂ ಇದ್ದಾಗ, ಮಕ್ಕಳದ್ದು ಬರ್ಡೇಸ್ ಇದ್ದಾಗ ಗಿಫ್ಟ್ ರಿಟರ್ನ್ ಗಿಫ್ಟ್ಸ್ ಆಗಿ ಅಥವಾ ಬಂದಿರೋ ಮಕ್ಕಳಿಗೆ ಗೆಸ್ಟ್ಗೆ ನಾವು ಮಾಡಿಕೊಡಬಹುದು. ಮಾಡಿಕೊಟ್ಟಾಗ ಹೋಮ್ ಮೇಡ್ ಅಂದರೆ ಇನ್ನೂ ಖುಷಿಯಾಗಿ ತಿಂತಾರೆ ಕೂಡ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಆ್ಯಂಡ್ ನಾನು ಕೂಡ ಯಾರಿಗಾದರೂ ಬೇಕು ಅಂದರೆ ನನಗೆ ಆರ್ಡರ್ ಕೊಟ್ಟರೆ ನಾನು ಕೂಡ ನಿಮಗೆ ಚಾಕ್ಲೇಟ್ಸನ್ನು ಮಾಡಿಕೊಡ್ತೀನಿ. ಈ ಥರ ಬೇಕು ಕಸ್ಟಮೈಸ್ಡ್ ಫ್ಲೇವರ್ಸ್ ಕೇಳಿದ್ರು ನಾನು ಮಾಡಿಕೊಡ್ತೀನಿ. ನೀವು ನನಗೆ ಆರ್ಡರ್ ಕೊಟ್ಟರೆ ನಾನು ಮಾಡಿಕೊಡ್ತೀನಿ. ನೋಡಿ, ಇದು ಕಂಪ್ಲೀಟ್ಲಿ ಮೆಲ್ಟ್ ಆಗಿದೆ. ಸೊ ಈಗ ನೆಕ್ಸ್ಟು ನಾವು ಡಾರ್ಕ್ ಕಾಂಪೌಂಡನ್ನು ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಬೋದು. ಡಾರ್ಕ್ ಆ್ಯಂಡ್ ವೈಟ್ ಕಾಂಪೌಂಡನ್ನ ಕೂಡ ಮಿಕ್ಸ್ ಮಾಡಿ ಕೂಡ ಚಾಕ್ಲೇಟ್ ಮಾಡ್ಕೊಬಹುದು. ಆ್ಯಂಡ್ ಇಟ್ಸ್ ಯುವರ್ ಚಾಯ್ಸ್. ಮನೇಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೇಗೆ ಬೇಕೋ ಹಾಗೆ, ಯಾವ ಶೇಪ್ ಬೇಕೋ ಹಾಗೆ ಮಾಡ್ಕೊಬೋದು. ಯಾವ ಫ್ಲೇವರಲ್ಲಿ ಬೇಕೋ ಹಾಗೆ ಮಾಡ್ಕೊಂಡು ತಿನ್ಬಹುದು, ಮಕ್ಕಳಿಗೂ ಮಾಡ್ಕೊಡ್ಬೋದು. ಮೆಲ್ಟ್ ಆಗೋದ್ರೊಳಗಡೆ ನಾನು ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊತೀನಿ. ಬಾದಾಮು ಎಲ್ಲದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಬಿಕಾಸ್ ಅದು ಮೌಲ್ಡ್ ಒಳಗಡೆ ಇಡಿಸ್ಬೇಕು. ಹಾಗಾಗಿ
ಆ್ಯಂಡ್ ತುಂಬ ದೊಡ್ಡದಿರೋದಕ್ಕಿಂತ ಈ ರೀತಿ ಚಿಕ್ಕ ಚಿಕ್ಕದಾಗಿ ಆಗಾಗ ಬಾಯಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಪ್ಲೇನ್ ಚಾಕ್ಲೇಟ್ಸ್ಗಿಂತ. ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟ್. ಬೇರೆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಬಟ್ ಪಿಸ್ತಾ ಮಾತ್ರ ನಾನು ಸಪ್ರೇಟಾಗಿ ಸಣ್ಣದಾಗಿ ಪೀಸಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪಿಸ್ತಾದು ಸಪ್ರೇಟಾಗಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಚೆನ್ನಾಗಿದೆ ಪಿಸ್ತಾ. ಆ್ಯಂಡ್ ಬೇರೆದನ್ನು ಕೂಡ ನಾವು ಇದೇ ಥರ ಇದರಲ್ಲೇ ಹಾಕ್ಕೊಂಡು ಕೂಡ ಮಾಡ್ಕೊಬೋದು. ಫ್ರೂಟ್ಸ್ನ ಸಣ್ಣದಾಗಿ ಮಾಡ್ಕೊಳ್ಳಿ, ಒಂದು ಸಲ ನಮಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು, ಅಂಥ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ ಈಸಿಯಾಗಿ ಬೇಗ ಬೇಗ ಈ ಥರ ಮಾಡ್ಕೊಳೋಕ್ಕೆ. ಸೊ ಇದರಲ್ಲಿ ಒಂದು ಸಲ ಬೇರೆ ಫ್ರೂಟ್ಸ್ನ ಕೂಡ ಟ್ರೈ ಮಾಡ್ಬೋದು. ಸೊ ನಾನೀಗ ಪ್ಲೇನ್ ಹಾರ್ಟ್ ಶೇಪ್ ಚಾಕ್ಲೇಟ್ಸನ್ನು ಮಾಡ್ಕೊತಾ ಇದ್ದೀನಿ ಫಸ್ಟು ಒಂದು ಸ್ವಲ್ಪ. ಸೊ ನಾನು ಹಾರ್ಟ್ ಶೇಪ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಮೌಲ್ಸ್ಗೆ ಹಾಕ್ಕೊಂಡು ನಾವು ಮಾಡ್ಕೊಬೋದು. ನೆಕ್ಸ್ಟ್ ನಾನು ಇದನ್ನು ಸೇಮ್ ಹಾರ್ಟ್ ಶೇಪಲ್ಲ ಮೌಲ್ಸ್ ಲೈಕ್ ಡ್ಯೂಯಲ್ ಕಲರ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಚಾಕ್ಲೇಟು, ಒಂದು ಸ್ವಲ್ಪ ಮಿಲ್ಕ್. ಸೊ ಹಾಫ್ ಹಾಕೋತಾ ಇದ್ದೀನಿ ನಾನು ಇದಕ್ಕೆ. ಹಾಫ್ ಚಾಕ್ಲೇಟು ಹಾಫ್ ಮಿಲ್ಕ್ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಿಲ್ಕನ್ನು ಹಾಕೊತಾ ಇದ್ದೀನಿ. ಇನ್ನೊಂದೆರಡು ಸ್ವಲ್ಪ ಮಾಡ್ಕೊಳ್ಳೋಣ, ಡ್ಯೂಯಲ್ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಕಂಪ್ಲೀಟ್ಲಿ ಪ್ಲೇನ್ ವೈಟ್ ಚಾಕ್ಲೇಟ್ ಇದು ಇನ್ ಹಾರ್ಟ್ ಶೇಪ್. ಸೊ ಇದು ಪ್ಲೇನ್ಗೆ ನಾನು ಸ್ವಲ್ಪ ಪಿಸ್ತಾ ಆ್ಯಡ್ ಮಾಡ್ತೀನಿ. ಬಾಟಮಲ್ಲಿ ಈ ರೀತಿ ಪಿಸ್ತಾನ ಆ್ಯಡ್ ಮಾಡಿಕೊಂಡು ಸೊ ವಿ ವಿಲ್ ಆ್ಯಡ್ ಸಮ್ ಪಿಸ್ತಾ ಆ್ಯಂಡ್ ಬಾಟಮ್. ಆಮೇಲೆ ಮಿಲ್ಕ್ ಸಬ್ಸ್ಟೆನ್ಸನ್ನು ಹಾಕೋಣ. ಆದಮೇಲೆ ಒಂದು ಸಲ ನೀಟಾಗಿ ಇದು ಈ ಥರ ಒಳಗಡೆ ನೀಟಾಗಿ ಆಗಲಿ ಅಂತ ಈ ಥರ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಟ್ಯಾಪ್ ಮಾಡಿ ನಾನು ಇದನ್ನು ಒಂದು ಸಲ ಈ ಥರ ನೀಟಾಗಿ ಮಾಡ್ತೀನಿ, ಬಿಕಾಸ್ ಅದೆಲ್ಲ ಒಂಥರ ಹೊರಗಡೆ ಬಂದಿದೆ, ಅದೆಲ್ಲ ನೀಟಾಗಿ ಒಳಗಡೆ ಇರಲಿ ಅಂತ. ಓಕೆ, ನಾವು ಯು ಕ್ಯಾನ್ ಸಿ ಫ್ರೀಜರಲ್ಲಿಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ನಾನು ನೆಕ್ಸ್ಟ್ ಫ್ಲೇವರ್ ಮಾಡ್ತೀನಿ. ಫಸ್ಟ್ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ನಾನಿಲ್ಲಿ ನೆಕ್ಸ್ಟ್ ಫ್ರೂಟ್ ಆ್ಯಂಡ್ ಚಾಕ್ಲೇಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಎಲ್ಲ ಡ್ರೈ ಫ್ರೂಟ್ಸು, ಆಮೇಲೆ ಮಿಕ್ಕಿದ ಮಿಲ್ಕ್ ಕಾಂಪೌಂಡು ಎಲ್ಲದನ್ನು ಮೆಲ್ಟ್ ಮಾಡ್ಕೊಂಡಿದ್ದಲ್ಲ, ಸೊ ಅದನ್ನೆಲ್ಲ ಇದರಲ್ಲೇ ಹಾಕ್ಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮೌಲ್ಸ್ಗೆ ಹಾಕ್ಕೊಂಡ್ರೆ ನಮಗೆ ಫ್ರೂಟ್ ಆ್ಯಂಡ್ ಚಾಕ್ಲೇಟ್ ರೆಡಿ ಆಗುತ್ತೆ. ಇದೊಂದು ಸ್ವಲ್ಪ ತಿಕ್ಕಾಗಿದೆ, ನಾನು ಇನ್ನೊಂದು ಸ್ವಲ್ಪ ಬಾಯ್ಲ್ ಮಾಡ್ಕೊತೀನಿ ಚಾಕ್ಲೇಟ್ ಬಾರ್. ಸೊ ನಾನು ಇದನ್ನು ನೀಟಾಗಿ ಈ ರೀತಿ ಇದಕ್ಕೆ ಪೋರ್ ಮಾಡ್ತಾ ಇದ್ದೀನಿ. ಹಾಕ್ಕೊಂಡು ಈವನಾಗಿ ಈ ಥರ ಮಾಡ್ಕೊಳ್ಳಿ. ಹೆವಿ ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟ್ ಇದು, ನಾರ್ಮಲ್ ಫ್ರೂಟ್ ಆ್ಯಂಡ್ ನಟ್ ಅಲ್ಲ, ಜಾಸ್ತಿ ಫ್ರೂಟ್ ಆ್ಯಂಡ್ ನಟ್ ಹಾಕಿದ್ದೀನಿ. ಹಾಗೆ ಈ ಥರ ಟ್ಯಾಪ್ ಮಾಡಬೇಕು. ವಾವ್, ಸೂಪರ್! ಫ್ರೂಟ್ ಆ್ಯಂಡ್ ನಟ್ ಬಾರ್ ಈಸ್ ರೆಡಿ. ಫ್ರೀಜರಲ್ಲಿ ಇಟ್ಬಿಡೋಣ. ತುಂಬ ಈಸಿಯಾಗಿ ಬರ್ತಾಯಿದೆ, ಯಾವುದೇ ಥರ ತೊಂದರೆ ಇಲ್ಲದೆ ನೀಟಾಗಿ ಬರ್ತಾಯಿದೆ. ಮೌಲ್ಡಿಂದ ನಾನು ಈಸಿಯಾಗಿ ರಿಮೂವ್ ಮಾಡಿದೆ, ಯಾವುದೇ ಥರ ಸ್ಟಿಕ್ಕಿ ಆಗಲಿ ಅಥವಾ ಅದು ಚಾಕ್ಲೇಟ್ ತುಂಬ ಚೆನ್ನಾಗಿ ಡ್ರೈ ಆಗಿತ್ತು, ಶೈನಿ ಆಗಿತ್ತು, ಗ್ಲಾಸಿ ಫಿನಿಶಿಂಗ್ ಬಂದಿತ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಎಲ್ಲ ಥರ ಫ್ಲೇವರ್ಸು ಚೆನ್ನಾಗಿತ್ತು. ಆ್ಯಂಡ್ ನೀವು ಕೂಡ ಈ ಚಾಕ್ಲೇಟ್ಸನ್ನು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ಯಾರಿಗಾದರೂ ಈ ಥರ ಹೋಮ್ ಮೇಡ್ ಚಾಕ್ಲೇಟ್ಸು ಬೇಕು ಅಂತ ಹೇಳಿದ್ರೆ ಖಂಡಿತ ನನಗೆ ಆರ್ಡರ್ ಕೊಡ್ಬೋದು. ನಾನು
ಕುನಾಫಾ ಚಾಕ್ಲೇಟ್ಸ್ ಆ್ಯಂಡ್ ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟ್, ಪೀನಟ್ ಚಾಕ್ಲೇಟ್, ಈ ಥರ ಎಲ್ಲ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಮಾಡ್ತಾಯಿದ್ದೀವಿ. ಯಾರೇ ಬೇಕಿದ್ದರೂ ನನಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನನ್ನ ಮಗ ಕೂಡ ತೊಗೊಂಡು ತಿಂತಾ ಇದ್ದಾನೆ. ಅವನೇ ಎಲ್ಲ ತಿಂದಾಕ್ಬಿಟ್ಟ. ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಚಾಕ್ಲೇಟ್ಸು. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ತರಹ ರೆಸಿಪೀಸ್ಗೋಸ್ಕರ AVK ಡೈರೀಸ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ. ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.